ಬುಲ್ಬುಲ್ ಮತ್ತು ಕೆಂಭೂತ. ಒಮ್ಮೆ ಕೆಂಭೂತ ಹಕ್ಕಿಗಳ ರಾಜನಾಗಿತ್ತು. ಆದರೆ ಅದು ಸಣ್ಣ ತಪ್ಪಿಗೂ ಚಿಕ್ಕ ಹಕ್ಕಿಗಳನ್ನು ಕೊಂದು ಬಿಡುತ್ತಿತ್ತು. ಆದುದರಿಂದ ಹಕ್ಕಿಗಳೆಲ್ಲ ಒಂದು ದಿನ ಸೇರಿದವು. ಬುಲ್ಬುಲ್ನನ್ನು ಹೊಸ ರಾಜನಾಗಿ ಚುನಾಯಿಸಬೇಕೆಂದು ನಿರ್ಧರಿಸಿದವು. ಅವನಿಗೆ ರಾಜಲಕ್ಷಣ ಇದೆ. ಅವನು ಇಚ್ಛಿಸಿದರೂ ಯಾರನ್ನೂ ನೋಯಿಸಲಾರ. ಈ ವಿಷಯವನ್ನು ಕೆಂಪುತನಿಗೆ ಹೇಗೆ ಹೇಳುವುದು? ಅವನು ಇಷ್ಟಪಡುವುದಿಲ್ಲ. ನನ್ನ ಬಳಿ ಒಂದು ಉಪಾಯ ಇದೆ. ನನಗೆ ನಿನ್ನ ಸಹಾಯ ಬೇಕು. ನನ್ನ ಜೊತೆ ಬಾ. ಸ್ವಲ್ಪ ಹೊತ್ತಿನ ನಂತರ, ಓ ರಾಜರೇ, ನೀವು ಒಂದು ಪರೀಕ್ಷೆಯಲ್ಲಿ ಗೆದ್ದು ನಿಮ್ಮ ಯೋಗ್ಯತೆ ನಿರೂಪಿಸಬೇಕೆಂದು ನಾವು ಎಂದ್ಕೊಂಡಿದ್ದೇವೆ. ನೀವು ಒಂದು ದಪ್ಪವಾದ ಕೊಂಬೆಯ ಮೇಲೆ ಕುಳಿತು ಅದನ್ನು ಮುರಿಯಬೇಕು. ನೀವು ಅದರಲ್ಲಿ ವಿಫಲರಾದರೆ ಯಾರದನ್ನು ಮಾಡುತ್ತಾರೋ ಅವರು ನಮ್ಮನ್ನು ಆಳಲು ನಿಮಗಿಂತ ಯೋಗ್ಯರಾಗುತ್ತಾರೆ. ಹೇಳಿ, ನಾನು ಯಾವ ಕೊಂಬೆಯ ಮೇಲೆ ಕೂರಬೇಕು? ಅದು ಆ ಕೊಂಬೆ. ನನ್ನಿಂದಲ್ಲದೆ ಬೇರೆ ಯಾರಿಂದ ಸಾಧ್ಯ? ಕೆಂಭೂತ ಕೊಂಬೆಗೆ ಹಾರಿತು. ಅದರ ಮೇಲೆ ಬಲವೂರಿ ಕುಳಿತಿತು. ಆದರೆ ಕೊಂಬೆ ಮುರಿಯಲಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಯಾರೊಬ್ಬರೂ ಇಷ್ಟೇ ದಪ್ಪವಾದ ಕೊಂಬೆಯ ಮೇಲೆ ಕುಳಿತುಕೊಳ್ಳಬೇಕು. ಮರೆಯದಿರಿ. ಬುಲ್ಬುಲ್ ಹಕ್ಕಿ ಮುಂದಿನ ಸ್ಪರ್ಧಿ. ಅಲ್ಲಿ ಕಾಣುವ ಕೊಂಬೆಯ ದಪ್ಪ ಸಾಕೆ? ಆ ಕೊಂಬೆ ಇದಕ್ಕಿಂತ ದಪ್ಪವಾಗಿದೆ. ಬುಲ್ಬುಲ್ ಅದನ್ನು ಮುರಿದರೆ ನಿಜಕ್ಕೂ ಅವನೇ ರಾಜನಾಗಲು ಯೋಗ್ಯ. ಬುಲ್ಬುಲ್ ಕುಳಿತುಕೊಳ್ಳುವ ಕೊಂಬೆಯನ್ನು ಮರಕೊಟುಕ ಈಗಾಗಲೇ ಕೊರೆದಿರುವ ವಿಷಯ ಕೆಂಭೂತಕ್ಕೆ ತಿಳಿದಿರಲಿಲ್ಲ. ಮತ್ತು ಬುಲ್ಬುಲ್ ಅದರ ಮೇಲೆ ಕುಳಿತಾಗ, ಅವನು ಆ ಕೊಂಬೆ ಮುರಿದಿದ್ದಾನೆ. ಕೆಂಭೂತ ಸೋಲೊಪ್ಪಿಕೊಂಡು ಹಾರಿಹೋಯಿತು. ಬುಲ್ಬುಲ್ ಹಕ್ಕಿಗಳ ರಾಜನಾಯಿತು. ನೀತಿ: ಶಕ್ತಿಗಿಂತ ಯುಕ್ತಿಯೇ ಮೇಲು. ಜಾಣ ಮೇಕೆ. ಒಂದು ದಿನ ಒಂದು ಹಸಿದ ತೋಳ ಆಹಾರಕ್ಕಾಗಿ ಹುಡುಕುತ್ತಿತ್ತು. ಬಂಡೆಗಳ ನಡುವೆ ಚಿಕ್ಕ ಹುಲ್ಲಿನ ಮೈದಾನವನ್ನು ಅದು ನೋಡಿತು. ಅದರ ಹತ್ತಿರ ಹೋದಾಗ ಒಂದು ಕೊಬ್ಬಿದ ಆರೋಗ್ಯವಂತ ಮೇಕೆ ಇರುವುದು ನೋಡಿತು. ಆದರೆ ಮೇಕೆ ಎಚ್ಚರಿಕೆಯಿಂದಿತ್ತು. ಅದು ತೋಳವನ್ನು ನೋಡಿ, ಓ, ನೀನು ಹಸಿವೆಯಿಂದ ಬಹಳ ನಿಶಕ್ತನಾಗಿರುವಂತೆ ಕಾಣುತ್ತೀಯೇ. ನಿನಗೆ ನನ್ನನ್ನು ತಿನ್ನಲು ಬಹಳ ಆಸೆ ಇದ್ದಂತೆ ಇದೆ. ನಾವು ನಮ್ಮ ಜೀವನವನ್ನು ಇನ್ನೊಬ್ಬರಿಗಾಗಿ ಮೀಸಲಿಡುವುದು ಧರ್ಮವಾಗಿದೆ. ಇದನ್ನು ಕೇಳಿ ತೋಳಕ್ಕೆ ಆಶ್ಚರ್ಯವೂ ಸಂತೋಷವೂ ಆಯಿತು. ನಿನ್ನ ಕರುಣೆಗೆ ಧನ್ಯವಾದಗಳು. ನಾನು ಇಷ್ಟೊಂದು ದೊಡ್ಡದಾಗಿದ್ದೇನೆ, ನೀನು ನನ್ನನ್ನು ಹೇಗೆ ತಿನ್ನಲು ಸಾಧ್ಯ? ಸ್ವಲ್ಪ ತಾಳು. ನೀನು ಇಲ್ಲಿ ನಿನ್ನ ಬಾಯಿಯನ್ನು ದೊಡ್ಡದಾಗಿ ತೆರೆದುಕೊಂಡು ನಿಲ್ಲು. ನಾನು ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಓಡಿ ಬರುತ್ತಾ ನಿನ್ನ ಬಾಯಿಯೊಳಗೆ ಹೋಗುತ್ತೇನೆ. ಆ ಮೂರ್ಖ ತೋಳ ಮೇಕೆ ಹೇಳಿದಂತೆಯೇ ಮಾಡಿತು. ನಾನು ಸಿದ್ಧನಾಗಿದ್ದೇನೆ. ಅದು ನೆಲದ ಮೇಲೆ ನಿಂತಿತು. ಆದರೆ ಜಾಣ ಮೇಕೆ ಬೆಟ್ಟದ ಮೇಲೆ ಹೋಗಿ ರಭಸದಿಂದ ಕೆಳಗೆ ಓಡಿ ಬಂತು ಮತ್ತು ತೋಳದ ಮುಖಕ್ಕೆ ಬಲವಾಗಿ ಡಿಕ್ಕಿ ಹೊಡೆಯಿತು. ತೋಳ ಆ ಏಟಿಗೆ ಮೂರ್ಛೆ ಹೋಯಿತು. ಜಾಣ ಮೇಕೆ ಸುರಕ್ಷಿತ ಸ್ಥಳಕ್ಕೆ ಹೊರಟು ಹೋಯಿತು. ನೀತಿ: ಬೇಕಿರುವಾಗ ಕೆಲಸ ಮಾಡಿ ಮುಗಿಸು. ಮುಂದೂಡಿಕೆ ಅವಕಾಶವನ್ನು ಹಾಳು ಮಾಡು. ಪಾರಿವಾಳ ಮತ್ತು ಇರುವೆ. ಒಂದಾನೊಂದು ಕಾಲದಲ್ಲಿ ಒಂದು ಇರುವೆ ಇತ್ತು. ಒಂದು ದಿನ ಅದು ಮರವನ್ನು ಹತ್ತಿ ಆಹಾರವನ್ನು ಹುಡುಕುತ್ತಿರುವಾಗ ಜಾರಿ ನೀರಿನೊಳಗೆ ಬಿದ್ದು ಬಿಟ್ಟಿತು. ಭಯದಿಂದ ನಡುಗುತ್ತಾ ಅದು ಸಹಾಯಕ್ಕಾಗಿ ಕಿರುಚಿಕೊಂಡಿತು. ಸಹಾಯ ಮಾಡಿ, ಸಹಾಯ ಮಾಡಿ! ಮರದ ಕೊಂಬೆಯ ಮೇಲೆ ಕುಳಿತುಕೊಂಡಿದ್ದ ಒಂದು ಪಾರಿವಾಳ ಇರುವೆಯ ಪರಿಸ್ಥಿತಿಯನ್ನು ನೋಡಿ ಮರುಕಪಟ್ಟಿತು. ಇರುವೆಗೆ ಸಹಾಯ ಮಾಡಲು ಕೂಡಲೇ ಮರದಿಂದ ಒಂದು ಎಲೆಯನ್ನು ಕಿತ್ತು ನೀರಿನೊಳಗೆ ಹಾಕಿತು. ಎಲೆಯನ್ನು ನೋಡಿದ ಇರುವೆ ಅದರ ಮೇಲೆ ಹತ್ತಿ ಕುಳಿತು ಕ್ಷೇಮವಾಗಿ ದಡ ಸೇರಿಕೊಂಡಿತು. ಮರವನ್ನು ಹತ್ತಿ ಇರುವೆ ತನಗೆ ಸಹಾಯ ಮಾಡಿದ ಪಾರಿವಾಳಕ್ಕೆ ಧನ್ಯವಾದ ಅರ್ಪಿಸಿತು. ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು. ಓ, ಪರವಾಗಿಲ್ಲ.
ಅದು ನನ್ನ ಕರ್ತವ್ಯ. ನಿಮಗೆ ನನ್ನ ಕೃತಜ್ಞತೆಗಳು. ಭವಿಷ್ಯದಲ್ಲಿ ನನ್ನ ಸಹಾಯ ಬೇಕಾದರೆ ನನ್ನನ್ನು ಕರೆಯಲು ಮರೆಯಬೇಡಿ. ಖಂಡಿತವಾಗಿಯೂ. ಓ, ನಿನ್ನಂತಹ ಸ್ನೇಹಿತ ಸಿಕ್ಕಿದ್ದು ನನ್ನ ಅದೃಷ್ಟವೇ ಸರಿ. ಇಬ್ಬರು ಒಳ್ಳೆಯ ಸ್ನೇಹಿತರಾಗಿ ಬಹಳ ಸಂತೋಷದಿಂದ ಇದ್ದರು. ಒಂದು ದಿನ ಆಹಾರವನ್ನು ಶೇಖರಿಸಿಕೊಂಡು ಇರುವೆ ಮನೆಗೆ ಹಿಂತಿರುಗುತ್ತಿರುವಾಗ ತನ್ನ ಮುಂದೆ 2 ದೊಡ್ಡ ಕಾಲುಗಳನ್ನು ನೋಡಿ ಗಾಬರಿಗೊಂಡಿತು. ತಲೆ ಎತ್ತಿ ನೋಡಿದಾಗ ಆ ಕಾಲುಗಳು ಕೈಯಲ್ಲಿ ಬಿಲ್ಲು ಬಾಣ ಹಿಡಿದಿದ್ದ ಒಬ್ಬ ಬೇಟೆಗಾರನದಾಗಿತ್ತು. ಇರುವೆ ಬೇಟೆಗಾರನ ಗುರಿಯ ದಿಕ್ಕಿನಲ್ಲಿ ನೋಡತೊಡಗಿತು. ಅವನ ಗುರಿ ಬೇರಾರೂ ಅಲ್ಲ, ತನ್ನ ಸ್ನೇಹಿತ ಪಾರಿವಾಳ ಎಂಬುದನ್ನು ಕೂಡಲೇ ಅರಿತುಕೊಂಡಿತು. ಪಾರಿವಾಳವನ್ನು ಕಾಪಾಡಲು ಕೂಡಲೇ ಇರುವೆಗೆ ಒಂದು ಉಪಾಯ ಹೊಳೆಯಿತು. ಒಂದು ಕ್ಷಣವೂ ವ್ಯರ್ಥ ಮಾಡದೆ ಬೇಟೆಗಾರನ ಕಾಲನ್ನು ಜೋರಾಗಿ ಬೇಟೆಗಾರನು ನೋವಿನಿಂದ ಕಿರುಚತೊಡಗಿದನು. ಬಿಲ್ಲಿನ ಗುರಿ ತಪ್ಪಿ ಬಾಣ ಬೇರೆಡೆಗೆ ಹೋಗಿ ನಾಟಿತು. ಪಾರಿವಾಳ ರಕ್ಷಿಸಲ್ಪಟ್ಟಿತು. ಆನಂದದಿಂದ ಹಾರಿಹೋಯಿತು. ತನ್ನನ್ನು ರಕ್ಷಿಸಿದ ಇರುವೆಗೆ ಧನ್ಯವಾದ ಅರ್ಪಿಸಲು ಬಂದಿತು. ಬಹಳ ಧನ್ಯವಾದಗಳು ಗೆಳೆಯ. ಅದು ನನ್ನ ಕರ್ತವ್ಯ ಸ್ನೇಹಿತ. ಕ್ಷಮಿಸು, ಮೊದಲು ನನಗೆ ತಿಳಿಯಲಿಲ್ಲ ಇಷ್ಟು ಸಣ್ಣ ಪ್ರಾಣಿಯಾದ ನೀನು ಹೇಗೆ ಸಹಾಯ ಮಾಡಬಲ್ಲೆ ಎಂದು. ಆದರೆ ನನ್ನ ಅನಿಸಿಕೆ ತಪ್ಪಾಯಿತು. ನಿನಗೆ ಮತ್ತೆ ನನ್ನ ಧನ್ಯವಾದಗಳು. ಇದರಿಂದ ಅವರಿಬ್ಬರ ಸ್ನೇಹ ಇನ್ನೂ ನಿಕಟಗೊಂಡಿತು. ಎಂದೆಂದಿಗೂ ಸ್ನೇಹಿತರಾಗಿ ಆನಂದದಿಂದ ಇದ್ದರು. ನೀತಿ: ಆಪತ್ತಿನಲ್ಲಿ ಸಹಕರಿಸಿ ಆಸೆ ಬುರುಕ ಕೊಕ್ಕರೆ. ಒಮ್ಮೆ ಒಂದು ಕೊಕ್ಕರೆ ಕೊಳದ ಬಳಿ ವಾಸಿಸುತ್ತಿತ್ತು. ಕೊಳದಲ್ಲಿ ಅತ್ಯಧಿಕ ಮೀನುಗಳು ಮತ್ತು ಇತರ ಜಲಚರಗಳಿದ್ದವು. ಕೊಕ್ಕರೆ ಎಳೆಯ ವಯಸ್ಸಿನಲ್ಲಿ ಅಲ್ಲಿ ಹೊಟ್ಟೆ ತುಂಬ ತಿಂದುಂಡು ಆನಂದವಾಗಿತ್ತು. ಈಗ ಕೊಕ್ಕರೆಗೆ ಮುದಿತನ ಬಂದಿತ್ತು. ಅದಕ್ಕೆ ಮೀನುಗಳನ್ನು ಹಿಡಿಯುವ ಶಕ್ತಿ ಹೊರಟು ಹೋಗಿತ್ತು. ಅನೇಕ ಬಾರಿ ಅದು ಹಸಿದುಕೊಂಡೇ ಕಾಲ ಕಳೆಯಬೇಕಾಗಿತ್ತು. ಒಂದು ದಿನ ಪೂರ್ತಿ ಕೊಕ್ಕರೆ ಒಂದು ಮೀನನ್ನು ಹಿಡಿಯಲಾಗಲಿಲ್ಲ. ಸಾಯಂಕಾಲ ಕೊಕ್ಕರೆ ಹಸಿವಿನಿಂದ ಜೋರಾಗಿ ಕೂಗಲು ಪ್ರಾರಂಭಿಸಿತು. ಒಂದು ಏಡಿ ಮತ್ತು ಇತರ ಮೀನುಗಳು ಈ ಕೂಗಾಟ ಕೇಳಿ ಏಕೆ ಅಳುತ್ತಿರುವೆ ಎಂದು ಅದನ್ನು ಕೇಳಿದವು. ಜಾಣ ಕೊಕ್ಕರೆ ಹೇಳುತ್ತದೆ, ಓ ಗೆಳೆಯರೇ, ನಾನು ನಿಮಗಾಗಿ ಅಳುತ್ತಿದ್ದೇನೆ. ಒಬ್ಬ ಜ್ಯೋತಿಷಿ ಶೀಘ್ರದಲ್ಲಿ ಈ ಕೊಳ ಒಣಗಿ ಹೋಗುವುದೆಂದು ಹೇಳಿದ್ದಾನೆ. ನಾನು ಈ ಕೊಳದ ಪಕ್ಕದಲ್ಲೇ ಹುಟ್ಟಿದ್ದೇನೆ. ಆದುದರಿಂದ ನಿಮಗೆ ಬರಬಹುದಾದ ಸಾವು ನನ್ನನ್ನು ಚಿಂತೆಗೀಡು ಮಾಡಿದೆ. ನಾನು ಆಹಾರ ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಟ್ಟಿದ್ದೇನೆ. ಮುಗ್ಧ ಮೀನುಗಳು ಅದರ ಮಾತನ್ನು ನಂಬಿದವು ಮತ್ತು ಚಿಂತಾಕ್ರಾಂತ ಧ್ವನಿಯಲ್ಲಿ ಹೇಳಿದವು, ಓ ಕೊಕ್ಕರೆ, ನೀ ನಮ್ಮ ಪೈಕಿಯಲ್ಲೆಲ್ಲ ಅತಿ ವೃದ್ಧನು ಮತ್ತು ಅನುಭವಿಸ್ತನಾಗಿರುವೆ. ದಯವಿಟ್ಟು ಈ ದುರಂತದಿಂದ ನಮ್ಮನ್ನು ಕಾಪಾಡು. ಇದಕ್ಕಾಗಿಯೇ ಕಾಯುತ್ತಿದ್ದ ನಿಷ್ಕರುಣಿ ಕೊಕ್ಕರೆ ಕೂಡಲೇ ಸಹಾಯ ಮಾಡಲು ಒಪ್ಪಿತು. ಕೊಕ್ಕರೆ ಹೇಳಿತು, ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇನ್ನೊಂದು ಕೊಳ ಇದೆ. ನಾನು ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಈ ಕೊಳದಿಂದ ಕರೆದುಕೊಂಡು ಹೋಗಿ ಅಲ್ಲಿ ಸುರಕ್ಷಿತವಾಗಿ ಬಿಡಬಲ್ಲೆ. ಇದನ್ನು ಕೇಳಿ ಕೊಳದ ಮೀನುಗಳು ಮತ್ತು ಇತರ ಜಲಚರಗಳು ಸಂತೋಷಪಟ್ಟವು ಮತ್ತು ಕೊಕ್ಕರೆಯ ಈ ಕಾರುಣ್ಯಕ್ಕಾಗಿ ಧನ್ಯವಾದ ಹೇಳಿದವು. ಮತ್ತು ಇದರಿಂದ ಮುದಿಕೊಕ್ಕರೆಯ ಹಸಿವಿನ ಸಮಸ್ಯೆ ಬಗೆಹರಿಯಿತು. ಈ ಕಪ್ಪಟ ಕೊಕ್ಕರೆ ಅವುಗಳಿಗೆ ಸಹಾಯ ಮಾಡುವಂತೆ ನಟಿಸುತ್ತಾ ಒಂದೊಂದಾಗಿ ಅವುಗಳನ್ನು ಸಾಗಿಸಲು ಪ್ರಾರಂಭಿಸಿತು. ಆದರೆ ಈ ಮುದಿಕೊಕ್ಕರೆ ಸನ್ಯಾಸಿಯೇನೂ ಆಗಿರಲಿಲ್ಲ. ಇನ್ನೊಂದು ಕೊಳಕ್ಕೆ ಕರೆದುಕೊಂಡು ಹೋಗುವ ನೆಪದಲ್ಲಿ ಅವುಗಳನ್ನು ಕಾಡಿನ ಮಧ್ಯಕ್ಕೆ ಕರೆದುಕೊಂಡು ಹೋಗಿ ಒಂದು ದೊಡ್ಡ ಬಂಡೆಯ ಮೇಲೆ ಹಾಕುತ್ತಿತ್ತು ಮತ್ತು ಇಲ್ಲಿ ಅದನ್ನು ಸುಲಭವಾಗಿ ಕೊಂದು ತಿಂದು ತೇಗುತ್ತಿತ್ತು. ಈ ರೀತಿ ಅನೇಕ ದಿನಗಳು ಕಳೆದವು. ಪ್ರತಿನಿತ್ಯ ಬೇರೊಂದು ಕೊಳಕ್ಕೆ ಹೋಗಲು ಇಚ್ಛಿಸುವ ಪ್ರಾಣಿಗಳು ಕೊಕ್ಕರೆಯನ್ನು ಕೇಳಿಕೊಳ್ಳುತ್ತಿದ್ದವು. ಕೊಕ್ಕರೆ ಅವುಗಳನ್ನು ಕೂಡ ಎತ್ತಿಕೊಂಡು ಹೋಗಿ ಭರ್ಜರಿ ಊಟ ಮಾಡುತ್ತಿತ್ತು. ಒಂದು ದಿನ ಅದೇ ಕೊಳದಲ್ಲಿ ವಾಸಿಸುತ್ತಿದ್ದ ಒಂದು ಏಡಿ ಹೀಗೆ ಹೇಳಿತು, ಬಹಳ ದಿನಗಳಿಂದಲೂ ನಾನು ನಿನ್ನನ್ನು ಬೇರೆ ಕೊಳಕ್ಕೆ ಕರೆದುಕೊಂಡು ಹೋಗು ಎಂದು ಕೇಳುತ್ತಲೇ ಇದ್ದೇನೆ.
ನೀನು ಇದುವರೆಗೆ ಮೀನುಗಳಿಗೆ ಮಾತ್ರವೇ ಸಹಾಯ ಮಾಡುತ್ತಿರುವು. ಈಗ ನನ್ನ ಸರದಿ. ನೀನು ನನ್ನನ್ನು ನಿನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಆ ಇನ್ನೊಂದು ಕೊಳಕ್ಕೆ ಸಾಗಿಸು. ಕೊಕ್ಕರೆ ಏಡಿಯನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಬಂಡೆಯ ಕಡೆ ಹಾರಿತು. ದಾರಿಯಲ್ಲಿ ಏಡಿ ಇತರ ಮೀನುಗಳ ಕುಶಲದ ಬಗ್ಗೆ ಕೇಳಿತು. ಏಡಿ ಅದರ ಬೆನ್ನ ಮೇಲೆ ಇದ್ದುದನ್ನು ಮತ್ತು ಅವರು ಕೊಳದಿಂದ ಬಹಳ ದೂರ ಬಂದಿರುವುದನ್ನು ಯೋಚಿಸಿ ನಿಜ ಹೇಳುವುದರಲ್ಲಿ ಅಪಾಯವೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಕೊಕ್ಕರೆ ಬಂದಿತು. ಇಲ್ಲಿ ಯಾವ ಕೊಳವೂ ಇಲ್ಲ. ನನ್ನಿಂದ ಸಾಗಿಸಲ್ಪಟ್ಟ ಎಲ್ಲಾ ಪ್ರಾಣಿಗಳು ನನ್ನ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿವೆ. ಈಗ ನೀನು ಅದೇ ಜಾಗಕ್ಕೆ ಹೋಗಲು ಸಿದ್ಧನಾಗಿರು. ಕೊಕ್ಕರೆಯ ಬಾಯಿಂದ ಈ ಕಟು ಸತ್ಯ ಕೇಳಿದ ತಕ್ಷಣವೇ ಅದು ಕೊಕ್ಕರೆಯ ಉದ್ದವಾದ ಕತ್ತನ್ನು ತನ್ನ ಕೊಂಡಿಗಳ ಮಧ್ಯೆ ಸಿಕ್ಕಿಸಿತು ಮತ್ತು ಕತ್ತರಿಸಿ ಹಾಕಿತು. ಕೂಡಲೇ ಕೊಕ್ಕರೆ ಸತ್ತು ಹೋಯಿತು. ಏಡಿ ಕುಂಟುತ್ತಾ ಕೊಳಕ್ಕೆ ಹಿಂತಿರುಗಿತು ಮತ್ತು ಇಡೀ ಕಥೆಯನ್ನು ಕೊಳದ ನಿವಾಸಿಗಳಿಗೆ ಹೇಳಿತು. ಏಡಿಯ ಬುದ್ಧಿವಂತಿಕೆ ಮತ್ತು ಚುರುಕುತನಕ್ಕಾಗಿ ಕೊಳದ ನಿವಾಸಿಗಳೆಲ್ಲ ಅದಕ್ಕೆ ಧನ್ಯವಾದ ಹೇಳಿದವು. ನೀತಿ: ಶತ್ರುವಿನ ಗಿಣಿಗಳು. ಆಗಾಗ್ಗೆ ಬೇಟೆಗಾರರ ಹಾವಳಿಯಿಂದ ಕಷ್ಟಕ್ಕೀಡಾಗುತ್ತಿದ್ದ ಒಂದು ಗಿಣಿಗಳ ಗುಂಪು ತಾವು ಗೂಡು ಕಟ್ಟಿದ್ದ ದೊಡ್ಡ ಆಲದ ಮರವನ್ನು ಬಿಟ್ಟು ಹೋಗಬೇಕಾಗಿ ಬಂತು. ಅವು ಬೇಟೆಗಾರರು ಹತ್ತಲು ಆಗದಂತಹ ಎತ್ತರವಾದ ಈಚಲ ಮರಕ್ಕೆ ವಲಸೆ ಹೋಗಲು ನಿರ್ಧರಿಸಿದವು. ಗುಂಪಿನ ಮುಖಂಡ ಈಚಲ ಮರವನ್ನು ಗೂಡುಗಳನ್ನು ಕಟ್ಟುವುದಕ್ಕೆ ಮುಂಚೆ ಪರಿಶೀಲಿಸಿದನು. ಈಚಲ ಮರದ ಎಲೆಗಳ ನೆರಳು ಅವುಗಳಿಗೆ ಸಾಕಷ್ಟು ಇದೆ ಎನ್ನುವುದು ಅವನಿಗೆ ತಿಳಿಯಿತು. ನಂತರ ಮುಖಂಡನು ಇತರರನ್ನು ಕರೆದು ಅಲ್ಲಿ ಗೂಡುಗಳನ್ನು ಕಟ್ಟುವ ಕೆಲಸ ಪ್ರಾರಂಭಿಸಲು ಹೇಳಿದನು. ಹೊಸ ಜಾಗಕ್ಕೆ ಹೋಗುವುದಕ್ಕಾಗಿ ಎಲ್ಲ ಗಿಣಿಗಳು ಸಂತೋಷದಿಂದಿದ್ದವು. ಹೊಸ ಮನೆಗೆ ಹೋಗಲು ಅವೆಲ್ಲ ಕಾತರವಾಗಿದ್ದವು. ಆದರೆ ಮುಖಂಡನು ಜಾಗರೂಕನಾಗಿದ್ದ ಮತ್ತು ಹೊಸ ಜಾಗದ ಸುರಕ್ಷತೆ ಚೆನ್ನಾಗಿ ಪರಿಶೀಲಿಸಿದ. ಎತ್ತರವಾದ ಈಚಲ ಮರದ ಹತ್ತಿರ ಒಂದು ಬಳ್ಳಿ ಹಬ್ಬಿರುವುದನ್ನು ನೋಡಿದ. ಇತರ ಗಿಣಿಗಳನ್ನು ಮುಖಂಡ ಕರೆದ. ಕೆಳಗೆ ಬನ್ನಿ, ಒಂದು ಸಣ್ಣ ಬಳ್ಳಿ ಈ ಮರದ ಹತ್ತಿರ ಬೆಳೆದಿದೆ, ನಾವು ಅದನ್ನು ತೆಗೆಯಬೇಕು. ಇತರ ಗಿಣಿಗಳು ಗೂಡುಗಳಿಂದ ಇಣುಕಿ ನೋಡಿದವು ಮತ್ತು ನೆಲದ ಮೇಲೆ ಸಣ್ಣ ಬಳ್ಳಿಯನ್ನು ನೋಡಿ ನಕ್ಕು ಬಿಟ್ಟವು. ಓ ಸ್ವಾಮಿ, ಈ ಸಣ್ಣ ಬಳ್ಳಿಯಿಂದ ಅಪಾಯವಿದೆ ಎಂದು ನಿಮಗೆ ಅನ್ನಿಸುತ್ತಿದೆ. ನಿಮಗೆ ಬಿಡಿ, ಯಾವಾಗಲೂ ಚಿಂತೆಯೇ. ಮುಖಂಡ ಬಳ್ಳಿಯನ್ನು ತೆಗೆಯಬೇಕಾದ ಅವಶ್ಯಕತೆಯನ್ನು ವಿವರಿಸಲು ಯತ್ನಿಸಿದ. ಇಂದು ಈ ಸಣ್ಣ ಬಳ್ಳಿ ಎಳೆಯದಾಗಿದೆ ಮತ್ತು ನಾವು ಅದನ್ನು ಸುಲಭವಾಗಿ ತೆಗೆಯಬಹುದು. ಇಂದಿನ ಈ ಎಳೆಯ ಬಳ್ಳಿಯನ್ನು ನಾವು ತೆಗೆಯದಿದ್ದರೆ ಸ್ವಲ್ಪ ಕಾಲದಲ್ಲಿ ಅದು ಹಗ್ಗದ ರೀತಿಯಲ್ಲಿ ದಪ್ಪವಾಗಿ ಬೆಳೆದು ಬಿಡುತ್ತದೆ. ಈ ಎಳೆಯ ಬಳ್ಳಿಯನ್ನು ನಾವು ತೆಗೆಯದಿದ್ದರೆ ಅದು ಬೇಟೆಗಾರರಿಗೆ ಗೂಡು ತಲುಪಲು ಸಹಾಯ ಮಾಡುತ್ತದೆ. ನಂತರ ಅದು ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ತಮ್ಮ ಸಂತೋಷಕ್ಕೆ ಚ್ಯುತಿ ಬರುವುದರಿಂದ ಗಿಣಿಗಳು ಕೆಳಗೆ ಬರಲು ಇಷ್ಟಪಡಲಿಲ್ಲ. ಏನಾದರೂ ಕುಂಟು ನೆಪ ಹೇಳುತ್ತಿದ್ದವು ಮತ್ತು ಕೆಲಸವನ್ನು ನಾಳೆ ಮಾಡುತ್ತೇವೆಂದು ಹೇಳುತ್ತಿದ್ದವು. ಗಿಣಿಗಳ ಈ ಅಸಡ್ಡೆ ಬಳ್ಳಿಯನ್ನು ಬೆಳೆಯಲು ಬಿಟ್ಟಿತು. ಕೆಲ ಕಾಲದ ನಂತರ ಗಿಣಿಗಳು ಅದನ್ನು ತೆಗೆಯಲು ಪ್ರಯತ್ನಿಸಿದವು, ಆದರೆ ಅದು ಸಾಧ್ಯವಾಗಲಿಲ್ಲ. ಕೆಲ ಸಮಯದಲ್ಲಿ ಬಳ್ಳಿ ದೊಡ್ಡದಾಗಿ ಬೆಳೆಯಿತು. ಅಲ್ಲಿಗೆ ಒಬ್ಬ ಬೇಟೆಗಾರ ಬಂದ. ಅವನು ಈಚಲ ಮರದ ಸುತ್ತ ಸುತ್ತಿಕೊಂಡ ದಪ್ಪವಾದ ಬಳ್ಳಿಯನ್ನು ನೋಡಿದ. ಬಳ್ಳಿಯ ಸಹಾಯದಿಂದ ಮರವನ್ನು ಸುಲಭವಾಗಿ ಹತ್ತಬಹುದೆನ್ನುವುದನ್ನು ಕಂಡುಕೊಂಡ. ಅವನು ಗೂಡುಗಳವರೆಗೆ ಮರ ಹತ್ತಿದ ಮತ್ತು ಗಿಣಿಗಳು ನೋಡುತ್ತಿರುವಂತೆಯೇ ಅವುಗಳ ಮರಿಗಳನ್ನು ಎತ್ತಿಕೊಂಡು ಹೋದ. ಗಿಣಿಗಳು ಅಸಹಾಯಕವಾಗಿ ಕುಳಿತು ನೋಡಬೇಕಾಯಿತು. ನಂತರ ಅವು ಈಚಲ ಮರವನ್ನು ಬಿಟ್ಟು ಹೋದವು. ಮುಖಂಡನ ಮಾತನ್ನು ಕಡೆಗಣಿಸಿದ್ದಕ್ಕೆ ಗಿಣಿಗಳು ಪಶ್ಚಾತ್ತಾಪ ಪಟ್ಟವು. ನೀತಿ: ಯಾವುದನ್ನು ಅಮುಖ್ಯವೆಂದು. ಮೊಲ ಮತ್ತು ಮುಳ್ಳುಹಂದಿ. ನರ್ಮದಾ ನದಿಯ ದಡದಲ್ಲಿ ಒಂದು ಅರಣ್ಯವಿತ್ತು. ಅಲ್ಲಿ ವಾಸಿಸುತ್ತಿದ್ದ ಪ್ರಾಣಿಗಳು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದವು. ನಮ್ಮ ವಿವಾದಗಳನ್ನು ಬಗೆಹರಿಸಲು ರಾಜ್ಯವಿಲ್ಲದ ಕಾರಣ ನಾವು ಜಗಳವಾಡುದು. ಹೌದು, ನಮಗೆ ಒಬ್ಬ ರಾಜ ಬೇಕು. ಆದರೆ ರಾಜ ಯಾರಾಗುತ್ತಾರೆ? ಮೌನ ಮುರಿಯಿತು.
ನಾನು ರಾಜನಾಗುತ್ತೇನೆ. ನೀನಲ್ಲ, ನಾನೇ ರಾಜನಾಗುತ್ತೇನೆ. ನಾನೇ ರಾಜನಾಗಬೇಕು. ಆ ಕಾಡಿಗೆ ಇತ್ತೀಚೆಗಷ್ಟೇ ವಲಸೆ ಬಂದ ಒಬ್ಬ ನಿಶ್ಶಕ್ತ ಮುದಿ ತೋಳ ನಿದ್ದೆಯಿಂದ ಎದ್ದಿತ್ತು. ಏನಿ ಗಲಾಟೆ? ನಾನು ಹೋಗಿ ನೋಡುತ್ತೇನೆ. ಪ್ರಾಣಿಗಳು ಆ ಕಡೆ ಬರುತ್ತಿದ್ದ ಮುದಿ ತೋಳವನ್ನು ನೋಡಿದವು. ಇವನನ್ನು ಏಕೆ ರಾಜನಾಗಿ ಮಾಡಬಾರದು? ಒಳ್ಳೆ ಯೋಚನೆ. ಆದುದರಿಂದ ಮುದಿ ತೋಳ ಅಲ್ಲಿಗೆ ಬಂದಾಗ, ನಮಗೆ ಒಬ್ಬ ರಾಜ ಬೇಕು, ನೀವು ನಮ್ಮನ್ನು ಆಳುತ್ತೀರಾ? ನನ್ನ ಅದೃಷ್ಟವನ್ನು ನನಗೆ ನಂಬಲಾಗುತ್ತಿಲ್ಲ. ನನ್ನ ಉಪವಾಸದ ದಿನಗಳು ಮುಗಿದಂತೆಯೇ ಸರಿ. ರಾಜನಾಗಲು ನನಗೇನೂ ಅಭ್ಯಂತರವಿಲ್ಲ, ಆದರೆ ನನಗೆ ಹಿಂಸಾಚಾರ ಹಿಡಿಸುವುದಿಲ್ಲ. ಆದುದರಿಂದ ನಾನು ಚೆನ್ನಾಗಿ ವಿಚಾರ ಮಾಡಿ ನಂತರ ಬೇಕಿದ್ದರೆ ಮಾತ್ರ ಯಾರನ್ನಾದರೂ ಕೊಲ್ಲುತ್ತೇನೆ. ಪ್ರಾಣಿಗಳಿಗೆ ಸಂತೋಷವಾಯಿತು. ಹೌದು ರಾಜ, ನಮಗೂ ಹಿಂಸೆ ಇಷ್ಟವಾಗುವುದಿಲ್ಲ, ಆದರೆ ತಪ್ಪು ಮಾಡಿದವರನ್ನು ರಾಜನು ಕೊಲ್ಲಲೇಬೇಕಾಗುತ್ತದೆ. ಮರುದಿನವೇ ಮೊಲ ಮತ್ತು ಮುಳ್ಳು ಹಂದಿಗಳ ಮಧ್ಯೆ ದೊಡ್ಡ ಜಗಳವಾಯಿತು. ಈ ಬಿಲ ನನ್ನದು. ಇಲ್ಲ, ಅದು ನನ್ನದು. ನಾನೇ ಮೊದಲು ಇದನ್ನು ಹುಡುಕಿದೆ. ನೀನು ಹುಡುಕಿದೆ, ಆದರೆ ಇದನ್ನು ತೋಡಿದ್ದು ನನ್ನ ತಂದೆ. ಆದರೆ ನಿಮ್ಮ ತಂದೆ ಅದು ಖಾಲಿ ಬಿಟ್ಟು ಬಿಟ್ಟರು. ನಾನು ಇಲ್ಲಿಗೆ ವಾಸಕ್ಕೆ ಬಂದೆ, ಆದುದರಿಂದ ಇದು ನನ್ನದೇ. ಮೊಲ ಸ್ವಲ್ಪ ಹೊತ್ತು ಮೌನ ತಾಳಿತು. ನಂತರ ಅದಕ್ಕೆ ಒಂದು ಯೋಚನೆ ಹೊಳೆಯಿತು. ನಾವು ನಮ್ಮ ರಾಜನ ಬಳಿ ಹೋಗೋಣ. ಈ ಬಿಲ ಯಾರಿಗೆ ಸೇರಿದ್ದೆಂದು ನ್ಯಾಯ ಕೇಳೋಣ. ನೀನು ಹೇಳಿದ್ದು ಸರಿನೇ, ನಾವು ಅವನ ಬಳಿಗೆ ಹೋಗೋಣ. ಅವರು ತೋಳದ ಬಳಿಗೆ ಹೋದರು. ಓ ರಾಜ, ನಮಗೆ ನ್ಯಾಯ ಬೇಕು. ಯಾಕೆ? ಏನು ವಿಷಯ? ಎರಡು ಪ್ರಾಣಿಗಳು ಒಟ್ಟಿಗೆ ಪರಿಸ್ಥಿತಿ ವಿವರಿಸಲು ಪ್ರಾರಂಭಿಸಿದವು. ಸ್ವಲ್ಪ ತಾಳಿ. ನಾನು ಮುದುಕ, ನನಗೆ ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ. ಇಬ್ಬರು ಹತ್ತಿರ ಬಂದು ವಿವರಿಸಿ. ಅನುಮಾನಿಸಿದ ಪ್ರಾಣಿಗಳೆರಡು ಸಮೀಪಕ್ಕೆ ಬಂದ ಕೂಡಲೇ ತೋಳ ಅವುಗಳ ಮೇಲೆರಗಿ ಕೊಂದಿತು. ಎಲ್ಲಾ ಪ್ರಾಣಿಗಳು ಜೀವ ಭಯದಿಂದ ಓಡಿ ಹೋದವು. ನಮ್ಮ ವಿವಾದಗಳನ್ನು ನಾವೇ ಬಗೆಹರಿಸಿಕೊಂಡು ಆಗಂತುಕನನ್ನು ಕರೆಯದೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ನೀತಿ: ನಿಮ್ಮ ಸಮಸ್ಯೆಗಳನ್ನು ನಿಮ್ಮಲ್ಲೇ ಪರಿಹರಿಸಿ. ಹುಲಿ ಮತ್ತು ಮರಕುಟುಕ ಹಕ್ಕಿ. ಒಂದು ದಿನ ಒಂದು ಹುಲಿ ತಾನು ಕೊಂದ ಪ್ರಾಣಿಯನ್ನು ತಿನ್ನುತ್ತಿತ್ತು. ಒಂದು ಮೂಳೆ ಅದರ ದವಡೆಯಲ್ಲಿ ಸಿಕ್ಕಿಕೊಂಡಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಹೊರತೆಗೆಯಲಾಗಲಿಲ್ಲ. ನಾನು ಈ ಮೊಳೆಯನ್ನು ಹೊರತೆಗೆಯುವವರೆಗೂ ಏನನ್ನು ತಿನ್ನಲು ಆಗುವುದಿಲ್ಲ. ಶೀಘ್ರದಲ್ಲೇ ಯಾರಾದರೂ ನನ್ನ ಸಹಾಯಕ್ಕೆ ಬರದಿದ್ದರೆ ನಾನು ಹಸಿವಿನಿಂದ ಸಾಯುವುದು ಖಂಡಿತ. ಮರದ ಕೊಂಬೆಯ ಮೇಲೆ ವಾಸಿಸುತ್ತಿದ್ದ ಒಂದು ಮರಕುಟುಕ ಹಕ್ಕಿ ಅದನ್ನು ನೋಡಿತು. ಮರಕುಟುಕ ಹಕ್ಕಿ ಗಲಿಬಿಲಿಗೊಂಡಿತು. ಏಕೆ ನಿನ್ನ ಜೊತೆಗೆ ಬಾಯಿ ತೆಗೆದುಕೊಂಡು ಮಲಗಿರುವೆ? ಹುಲಿ ಮರಕುಟುಕ ಹಕ್ಕಿಯನ್ನು ಹತ್ತಿರ ಕರೆಯಿತು ಮತ್ತು ಬಾಯಿಯಲ್ಲಿ ಸಿಕ್ಕಿಕೊಂಡಿರುವ ಮೂಳೆಯನ್ನು ತೋರಿಸಿತು. ಅದು ಒಂದು ಮೂಳೆ ಅಷ್ಟೇ. ನೀನು ಕೊಲ್ಲುವ ಪ್ರಾಣಿಗಳ ಮಾಂಸದಲ್ಲಿ ಒಂದು ಪಾಲು ಕೊಡುವುದಾದರೆ ನಾನು ಅದನ್ನು ತೆಗೆದು ಹಾಕುತ್ತೇನೆ. ಹುಲಿ ಒಪ್ಪಿ ತಲೆ ಅಲ್ಲಾಡಿಸಿತು. ಮರಕುಟುಕ ಹಕ್ಕಿ ಹುಲಿಯ ಬಾಯೊಳಗೆ ಹೋಯಿತು. ಮೂಳೆಯನ್ನು ತೆಗೆಯಿತು. ಹುಲಿಯ ಬಾಯಿಂದ ಭರ್ರನೆ ಹೊರಬಂತು. ಮರದ ಮೇಲೆ ಹಾರಿ ಕುಳಿತಿತು. ಅಲ್ಲಿಂದ ಮೂಳೆಯನ್ನು ಎಸೆಯಿತು. ಕೆಲವು ಗಂಟೆಗಳ ನಂತರ ಹುಲಿ ಒಂದು ಪ್ರಾಣಿಯನ್ನು ಕೊಂದಿತು ಮತ್ತು ಅದನ್ನು ತಿನ್ನಲು ಪ್ರಾರಂಭಿಸಿತು. ಏ ಗೆಳೆಯ, ನಿಲ್ಲು. ನೀನ್ ನನಗೆ ಕೊಟ್ಟ ಮಾತು ಮರ್ತು ಬಿಟ್ಟಿಯಾ? ನನ್ನ ಪಾಲನ್ನು ನನಗೆ ಕೊಡು. ಹುಲಿ ಮರಕುಟುಕ ಹಕ್ಕಿಯ ಕಡೆಗೆ ನೋಡಿತು ಮತ್ತು ಅದನ್ನು ಈ ಮೊದಲು ನೋಡಿರಲೇ ಇಲ್ಲ ಎನ್ನುವಂತೆ ನಟಿಸಿತು. ಯಾರು ನೀನು? ನಾನು ನಿನಗೆ ಇದರಲ್ಲಿ ಏಕೆ ಪಾಲು ಕೊಡಬೇಕು? ಮರಕುಟುಕ ಹಕ್ಕಿಗೆ ಆಘಾತವಾಯಿತು. ಏನು? ನಿನಗೆ ನನ್ನ ಜ್ಞಾಪಕವಿಲ್ಲವೇ? ನಾನು ನಿನ್ನ ಬಾಯಿಯಿಂದ ಮೂಳೆಯನ್ನು ಕಿತ್ತು ತೆಗೆದೆ. ಇಷ್ಟು ಬೇಗ ನನ್ನನ್ನು ನೀನು ಮರ್ತು ಬಿಟ್ಟಿಯಾ? ಹುಲಿ ನಕ್ಕಿತು. ನಾನು ಒಬ್ಬ ಕ್ರೂರ ಪ್ರಾಣಿ ಎನ್ನುವುದು ನಿನಗೆ ತಿಳಿದೇ ಇದೆ. ನೀನು ನನ್ನ ಬಾಯೊಳಗೆ ಹೋದಾಗ ನಾನು ನಿನ್ನನ್ನು ಸುಲಭವಾಗಿ ತಿಂದು ಬಿಡಬಹುದಾಗಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಅದಕ್ಕೆ ನೀನು ಕೃತಜ್ಞನಾಗಿರು. ಹಾಗೇನು? ನಾನು ಬಲಹೀನನಾಗಿರುವುದರಿಂದ ಮರಕುಟುಕ ಹಕ್ಕಿ ಹುಲಿ ನಿದ್ದೆ ಹೋಗುವ ತನಕ ತಾಳ್ಮೆಯಿಂದ ಕಾಯುತ್ತಿತ್ತು. ಆಹಾ, ಅವನು ನಿದ್ದೆ ಹೋಗಿದ್ದಾನೆ. ಮರಕುಟುಕ ಹಕ್ಕಿ ಹುಲಿಯ ಮೇಲೆ ಹಾರಿತು ಮತ್ತು ತನ್ನ ಕೊಕ್ಕಿನಿಂದ ಅದರ ಒಂದು ಕಣ್ಣನ್ನು ಕುಕ್ಕಿ ಕುರುಡು ಮಾಡಿಬಿಟ್ಟಿತು. ಹುಲಿ ನೋವಿನಿಂದ ಗರ್ಜಿಸಿತು. ನೀನು ನನ್ನ ಕಣ್ಣನ್ನು ಕುಕ್ಕಿಬಿಟ್ಟೆ. ನೀನು ಇಷ್ಟು ಕ್ರೂರಿ ಹೇಗಾದೆ? ನನಗೆ ಚೂಪಾದ ಕೊಕ್ಕಿರುವುದು ನಿನಗೆ ತಿಳಿದೇ ಇದೆ. ನಾನು ನಿನ್ನ ಎರಡು ಕಣ್ಣುಗಳನ್ನು ಕುರುಡು ಮಾಡಿರಬಹುದಾಗಿತ್ತು.
ಆದ್ರೆ ಹಾಗೆ ಮಾಡಲಿಲ್ಲ. ನೀನು ಅದಕ್ಕೆ ಕೃತಜ್ಞನಾಗಿರು ಮತ್ತು ಗರ್ಜನೆ ಮಾಡೋದನ್ನು ನಿಲ್ಲಿಸು. ನೀತಿ ಯಾರನ್ನು